ನಮ್ಮ KCT ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ ಎಷ್ಟು ಬರ್ಬೋದು ಅಂತ. ಸೊ ಅವರ PCM ಬೋರ್ಡ್ ಮಾರ್ಕ್ಸು PCM KCT ಮಾರ್ಕ್ಸ್ ಎರಡೂ ಕಂಪೇರ್ ಮಾಡಿ ನಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಸುಮಾರು ವೀಡಿಯೋಸ್ನ ಸರ್ಚ್ ಮಾಡ್ತಾ ಇರ್ತೀರಾ. ಸೊ ಇದು ನಿಮ್ಮ ಸೀನಿಯರ್ಸ್ ಡೇಟಾ, ಲಾಸ್ಟ್ ಇಯರ್ ಯಾರೆಲ್ಲ KCT ಎಕ್ಸಾಮ್ ಬರೆದಿರ್ತಾರೆ ಸೊ ಅವರ ಡೇಟಾ. ಇದನ್ನು ನಿಮ್ಮ ಮಾರ್ಕ್ಸ್ ಜೊತೆ ಕಂಪೇರ್ ಮಾಡಿಕೊಂಡು ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನೀವೇ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಅದರಿಂದ ವೀಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗೊಂದು ಲೈಕ್ನ ಮಾಡಿ. ಜೊತೆಗೆ ನಿಮ್ಮ KCTಯಲ್ಲಿ PCM ಮಾರ್ಕ್ಸು ಜೊತೆಗೆ ಬೋರ್ಡಲ್ಲಿ PCM ಮಾರ್ಕ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಸ್ಟೂಡೆಂಟ್ ಮಾರ್ಕ್ಸ್ನ ನೀವು ನೋಡ್ತಾ ಇರ್ಬೋದು. ಸೊ ಬೋರ್ಡಲ್ಲಿ ಅಷ್ಟೇನು ಚೆನ್ನಾಗಿ ಮಾಡಿಲ್ಲ. ಫಿಸಿಕ್ಸಲ್ಲಿ 70, ಕೆಮಿಸ್ಟ್ರಿಯಲ್ಲಿ 79, ಮ್ಯಾಥ್ಸಲ್ಲಿ 77. ಸೊ ಆ್ಯಾವ್ರೇಜ್ ಆಗಿದೆ. ಬಟ್ ಇವರು KCTಯಲ್ಲಿ ಕೆಮಿಸ್ಟ್ರಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ 46 ಮಾರ್ಕ್ಸು ಕೆಮಿಸ್ಟ್ರಿಯಲ್ಲಿ ಬಂದಿದೆ. ಇವರ ರ್ಯಾಂಕ್ ಎಷ್ಟು ಬಂದಿದೆ? 38,546 ಬಂದಿದೆ. ಸೊ ನಿಮ್ಮದು ಇದೇ ರೇಂಜಲ್ಲಿ ಮಾರ್ಕ್ಸ್ ಬಂದಿದೆ. ಸೊ ನಿಮ್ಮ ರ್ಯಾಂಕು 38,000 ಅಥವಾ 40,000 ಒಳಗಡೆ ಬರ್ಬೋದು. ಸೊ ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ನೀವು ಮಾರ್ಕ್ಸ್ ನೋಡ್ತಾ ಇರ್ಬೋದು. ಬೋರ್ಡಲ್ಲಿ ಪರವಾಗಿಲ್ಲ, 78, 82, 81 ಈ ರೀತಿ ಇದೆ. ಬಟ್ KCTಯಲ್ಲಿ ಕೆಮಿಸ್ಟ್ರಿ ಒಂದು ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಮ್ಯಾಥ್ಸು ಆ್ಯಾವ್ರೇಜು. ಸೊ ಮ್ಯಾಥ್ಸ್ ಅಂತೂ ತುಂಬ ಕಡಿಮೆ ಆಯಿತು. ಫಿಸಿಕ್ಸಲ್ಲಿ 19 ಬಂದಿದೆ. ಆದ್ದರಿಂದ ಇವರ ರ್ಯಾಂಕ್ ಎಷ್ಟು ಬಂತು? ಸೊ 94,000 ಬಂದಿದೆ. ತುಂಬ ಸ್ಟೂಡೆಂಟ್ಸು ಅವ್ರು ಇಷ್ಟಪಟ್ಟಿರೋ ಬ್ರ್ಯಾಂಚ್ ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ತಾರೆ, ಬಟ್ ಅವರ ರ್ಯಾಂಕ್ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಮೈನ್ಲಿ 90% ಆಫ್ KCT ಸ್ಟೂಡೆಂಟ್ಸ್ಗೆ ಇದು ಗೊತ್ತೇ ಇರೋದಿಲ್ಲ. ಅದೇನು ಅಂದರೆ, ನೀವು KCT ಟಾಪ್ ಕಾಲೇಜಲ್ಲಿ CS ಸೀಟ್ ತೊಗೋಬೇಕಂದ್ರೆ ನಿಮ್ಮ ರ್ಯಾಂಕು ಮಿನಿಮಮ್ 5K ಒಳಗಡೆ ಇರಬೇಕು. ಇಲ್ಲಾಂದರೆ ಬೇರೆ ಯಾವುದೋ ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಹಾಗಾಗಬಾರ್ದು ಅಂದರೆ May 17 ಒಂದು ಎಕ್ಸಾಮ್ ನಡೀತಾ ಇದೆ, ಅದಕ್ಕೆ ಅಟೆಂಡ್ ಆದರೆ ಸಾಕು. ನಿಮಗೆ KCTಗಿಂತ ಮುಂಚೆನೇ ಡೈರೆಕ್ಟ್ CS ಅಡ್ಮಿಷನ್ ಸಿಗ್ಬೋದು. ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ರಿಜಿಸ್ಟರ್ ಮಾಡಿ. ಇದು ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಇದಕ್ಕೆ ಫಿಸಿಕ್ಸು ಕೆಮಿಸ್ಟ್ರಿ ಬೇಕಾಗಿರೋದಿಲ್ಲ, ಜಸ್ಟ್ ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರೆ ಸಾಕು. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ. ಸೊ ಬೆಸ್ಟ್ ಪಾರ್ಟ್ ಏನಂದರೆ, ನಿಮ್ಮ ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನಿಮಗೆ ಫಸ್ಟ್ ಇಯರ್ ಫೀಸಲ್ಲಿ ಅಪ್ ಟು 100% ತನಕ ಸ್ಕಾಲರ್ಶಿಪ್ ಸಿಗ್ಬೋದು. ಈ ಎಕ್ಸಾಮ್ ಮೂಲಕ ನೀವು BTechಲ್ಲಿ AML, ರೋಬೋಟಿಕ್ಸ್, ಡೇಟಾ ಸೈನ್ಸ್ ಕಲಿಬೋದಾಗಿರುತ್ತೆ. ಜೊತೆಗೆ ಮೈಕ್ರೋಸಾಫ್ಟ್, ಅಮೆಝಾನ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸಿಂದ ನಿಮಗೆ ಮಾಸ್ಟರ್ ಕ್ಲಾಸ್ ಕೂಡ ಸಿಗುತ್ತೆ. ಸೊ ಪೇಯ್ಡ್ ಇಂಟರ್ನ್ಶಿಪ್ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇದು ನಡೆಯೋದು ನೆಕ್ಸ್ಟ್ ವೇವ್ ಆಫ್ ಇನೋವೇಷನ್ ಅಡ್ವಾನ್ಸ್ ಟೆಕ್ನಾಲಜೀಸಲ್ಲಿ. ಸೊ NIT, ಮಂಗಳೂರು, ಬೆಂಗಳೂರು, ಹಾಗೆ ಇಂಡಿಯಾದಲ್ಲಿ ಟೋಟಲ್ ಆಗಿ 25+ ಲೊಕೇಶನ್ಸಲ್ಲಿ ಇದೆ. ಸೊ ಟೈಮ್ ತುಂಬ ಕಡಿಮೆ ಇದೆ. ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಗ ರಿಜಿಸ್ಟರ್ ಆಗಿ. ಈ ಆಪರ್ಚುನಿಟಿ ಯಾವಾಗಲೂ ಸಿಗೋದಿಲ್ಲ, ಸೊ ಮಿಸ್ ಮಾಡ್ಕೋಬೇಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋದ. ಸೊ ಇವರ ರ್ಯಾಂಕು 2,04,342 ಬಂದಿದೆ. ಇವರ KCT ಮಾರ್ಕ್ಸ್ ಮತ್ತು ಬೋರ್ಡ್ ಮಾರ್ಕ್ಸ್ ಕಂಪೇರ್ ಮಾಡಿದ್ರೆ ಇವರ ಬೋರ್ಡು ಅಷ್ಟೇನು ಚೆನ್ನಾಗಿ ಮಾಡಿಲ್ಲ. ಸೊ ಕೆಮಿಸ್ಟ್ರಿಯಲ್ಲಿ 70, ಫಿಸಿಕ್ಸಲ್ಲಿ 70 ಮತ್ತು ಮ್ಯಾಥ್ಸಲ್ಲಿ 51. KCTನೂ ಓಕೆ. ಸೊ 18, 15, 13 ಇದೇ ರೀತಿ ಬಂದಿದೆ. ಸೊ ಅದರಿಂದ ಇವರ ರ್ಯಾಂಕ್ ಎಷ್ಟು ಬಂತು? 2,04,342 ಬಂದಿದೆ. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟು, ಇವರ ಬೋರ್ಡ್ ಮಾರ್ಕ್ಸ್ ನೀವು ನೋಡ್ತಾ ಇರ್ಬೋದು. 85, 89, 85. ಸೊ ಇವರು ಬೋರ್ಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಬಟ್ KCTಯಲ್ಲಿ 24, 19, 21. ಸೊ KCTಲಿ ಸ್ವಲ್ಪ ಕಡಿಮೆ ಆಯಿತು. ಆದ್ದರಿಂದ ಇವರ ರ್ಯಾಂಕ್ ಎಷ್ಟು ಬಂದಿದೆ? 73,000 ಬಂದಿದೆ. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ತೋರಿಸ್ತೀನಿ. ಓಕೆ, ಇವರ ರ್ಯಾಂಕು 1,30,000 ಸಮಥಿಂಗ್ ಬಂದಿದೆ. ಇವರ PCM ಬೋರ್ಡ್ ಮಾರ್ಕ್ಸ್ ಎಷ್ಟು? 77, 85, 60. ಸೊ ಮ್ಯಾಥ್ಸಲ್ಲಿ PCM ಬೋರ್ಡ್ ಮಾರ್ಕ್ಸ್ ಕಮ್ಮಿ ಆಯಿತು. ಅದೇ ರೀತಿ KCTಯಲ್ಲಿ 18, 24, 17. ಸೊ ಒಂದು ಆ್ಯಾವ್ರೇಜ್ ಆಗಿ ಬಂದಿದೆ. ಆದ್ದರಿಂದ ಇವರ ರ್ಯಾಂಕ್ ಎಷ್ಟು ಬಂತು? 1,30,000 ಬಂತು. ಸೊ ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ನೋಡೋದ. ಸೊ ಇವ್ರದ್ದು 70,000 ಸಮಥಿಂಗ್ ಬಂದಿದೆ. ಇವರ ಬೋರ್ಡಲ್ಲಿ 77, 77, 89. ಬೋರ್ಡಲ್ಲಿ ಪರವಾಗಿಲ್ಲ. ಬಟ್ KCTಯಲ್ಲಿ ಕೆಮಿಸ್ಟ್ರಿ ಒಂದು ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಫಿಸಿಕ್ಸ್ 19, ಮ್ಯಾಥ್ಸು 25. ಇವರ ರ್ಯಾಂಕು 70,000 ಹತ್ತಿರ ಲೈ ಆಗ್ತಾಯಿದೆ. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ನೀವು ನೋಡ್ತಾ ಇರ್ಬೋದು. ಸೊ 41,000 ರ್ಯಾಂಕಿಂಗ್ ಬಂದಿದೆ. ಇವರು ಫಿಸಿಕ್ಸು ಬೋರ್ಡಲ್ಲಿ 97, ಮ್ಯಾಥ್ಸಲ್ಲಿ 93 ಮತ್ತು ಕೆಮಿಸ್ಟ್ರಿಯಲ್ಲಿ 90. ಸೊ ಇದೇ ರೀತಿ ಇವರ PCM KCT ಮಾರ್ಕ್ಸ್ ಎಷ್ಟು ಬಂತು? 18, 25, 20. ಸೊ ಇವರ ಟೋಟಲ್ ರ್ಯಾಂಕಿಂಗ್ ಎಷ್ಟು ಬಂದಿದೆ? 44,000 ಸಮಥಿಂಗ್ ಬಂದಿದೆ. 41,000. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟು, ಇದು ಲಾಸ್ಟ್ ಸ್ಟೂಡೆಂಟ್ ಅನಿಸುತ್ತೆ. ಲಾಸ್ಟ್ ಸ್ಟೂಡೆಂಟು, ಇವರ ಬೋರ್ಡ್ ಮಾರ್ಕ್ಸು 84, 86, 87. ಅದೇ ರೀತಿ KCTಯಲ್ಲಿ 28, 38, 25 ಸ್ಕೋರ್ ಮಾಡಿದ್ದಾರೆ. ಸೊ ಇವರ ರ್ಯಾಂಕ್ ಎಷ್ಟು ಬಂದಿರ್ಬೋದು? 36,000 ಬಂದಿದೆ. ಯಾಕೆಂದರೆ ಇವರು ಬೋರ್ಡಲ್ಲೂ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮತ್ತು KCTಯಲ್ಲೂ ಒಂದು ಆ್ಯಾವ್ರೇಜ್ ಆಗಿ ಎಲ್ಲದರಲ್ಲೂ 25+ ಇರೋದರಿಂದ, ಮತ್ತು ಕೆಮಿಸ್ಟ್ರಿಯಲ್ಲಿ 38 ಇರೋದರಿಂದ ಇವರ ರ್ಯಾಂಕು 36,000 ಬಂದಿದೆ. ಅದೇ ರೀತಿ ನೀವು ಬೋರ್ಡಲ್ಲಿ ಚೆನ್ನಾಗಿ ಮಾಡಿ KCTಯಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಸೊ ಮಿಸ್ಟೇಕ್ಸ್ ಆಗಿ ನಿಮ್ಮ ರ್ಯಾಂಕು ಜಾಸ್ತಿ ಬರುತ್ತೆ.
ಅಕಸ್ಮಾತು ನೀವು ಬೋರ್ಡಲ್ಲಿ ಒಂದು ಆ್ಯಾವ್ರೇಜಾಗಿ ಮಾಡಿ KCTಯಲ್ಲಿ ಸಖತ್ತಾಗಿ 120 140 ಈ ರೀತಿ ಏನಾದರೂ ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಕಾಂಪನ್ಸೇಟ್ ಆಗಿ ನಿಮ್ಮ ರ್ಯಾಂಕು ಚೆನ್ನಾಗೇನೆ ಬರುತ್ತೆ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಎಕ್ಸಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸಲ ರಿಜಿಸ್ಟರ್ ಮಾಡ್ಕೊಳ್ಳಿ.